ಬಂದ್ ನೋಡ ಮಗ ಹಾಯ್ ನೋಡು ಹೊಡೆದ್ಬಿಟ್ಟು ನೋಡ ಎಲ್ಲಿ ಬಿದ್ದ ನೋಡು ಈಗ ಏನು ನಂಬರ್ ಕಾಣಲ್ಲ ಸಿಕ್ತು ಬೇಸ್ ನಂಬರ್ ಸಿಕ್ಕೇ ಬಂತು ಗಾರ್ಸಿ ಅಂತ ಹೋತಾಳ ಬಿದ್ದ ಮೇಲೆ ನಾವು ಒಬ್ಬೊಬ್ರು ಹೆಣ್ಮಕ್ಳು ಹೊಲ್ಕೋತು ಕುಡ್ದು ಇಲ್ಲೇ ಇಲ್ಲಿದ್ದ ಹಿಡಿದು ಹೊಲದವರೆಗೆನ ಪಾರ್ಟಿಗಳು ಮಾಡ್ತಾರೆ ಎಲ್ಲೆಂತ ಹೋಗೋಕೆ ಒಬ್ಬೊಬ್ರು 4-5 ಈ ಬಂಡೆಕಲ್ಲಿ ಎಷ್ಟು ಜನ ಕುಡುಕರಿದ್ದಾರೆ ಅಂದ್ರೆ ದಿನ ನೋಡ್ತೀನಿ. ಇಲ್ಲಿ ಬಂದಿರೋರು ಕೂಡ ಎಷ್ಟು ಜನ ಕುಡಿತಾರೆ ನಾನು ದಿನ ನೋಡ್ತೀನಿ. ಇಲ್ಲಿ ಬಂದಿರೋರು ಎಲ್ಲರಿಗೂ ಎಲ್ಲರೂ ಕುಡಿತಾರೆ. ನಾನು ನೋಡಿ ದಿನ ನೋಡ್ತೀನಿ. ಇಲ್ಲಿ ದಯಮಾಡಿ ಈಗ ಫಸ್ಟ್ ತೆಗಿರಿ. ನಿಮ್ಗೆಲ್ಲರಿಗೂ ಅಧಿಕಾರಿಯ ಕೈ ಮುಗಿದು ಕೇಳ್ತೀನಿ. ಎಲ್ಲರೂ ಫಸ್ಟ್ ಇದನ್ನ ತೆಗಿಬೇಕಂತ ವಿನಂತಿ ಕೇಳ್ತೀನಿ. ಮೇಲ್ ಅಧಿಕಾರಿಗಳಿದ್ದಾರೆ ಎಡ ತಗೊಂಡ್ ಬಂದಲ್ಲಿ ನಿಮ್ ಕಚೇರಿಯಲ್ಲಿ ಹಾಕ್ಬಿಡ್ತೀವಿ. ನಿಮ್ ಡಿ.ಸಿ ಫಸ್ಟ್ ಕಾಲ್ ಮಾಡ್ರಿ ಅವ್ರಿಗೆ. ಫಸ್ಟ್ ಮಾತಾಡೋದಲ್ಲ, ಡಿ.ಸಿ ಕರೆ ಕಳಿಸ್ರಿ. ಆಮೇಲೆ ನಮ್ ಬೇಡಿಕೆಗಳು ಇರ್ತೀವಿ. ಇಷ್ಟು ಅನಾಹುತಗಳಾಗಿದೆ. ಪ್ರತಿಯೊಂದು ಅನಾಹುತ ಆದಾಗ ನಾವು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕೂಡ ನಾವು ದೂರು ಕೊಡ್ತಾ ಇದೀವಿ. ಅವ್ರು ವರದಿ ಹೆಣ್ಮಕ್ಳು ಹೋಗಂಗಿಲ್ಲ ಸರ್. ವಯಸ್ಸಾದ ಹುಡುಗರು ಹೆಣ್ಮಕ್ಳು ಹೋಗಂಗಿಲ್ಲ ಶಾಲೆಗೆ. ಕುಡಿದ್ರು ಮತ್ತಲ್ಲಿ ಆ ಹುಡುಗರೇ ಒಕ್ಕ ದೃಷ್ಟಿಯಿಂದ ನೋಡ್ತಾರೆ ಸರ್. ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕ್ರಮ ಏನ್ ತಗೊಂಡಿದ್ರಿ ತಾವು ಬಂದು ಎಷ್ಟು ವರ್ಷ ಆಯ್ತು ಸ್ವಾಮಿ? 2 ತಿಂಗಳ ನಿಮ್ಗೆ ಏನ್ ಗೊತ್ತಿದೆ? ಕೂಸು ಸುಟ್ಬೇಕಾದ್ರೆ 9 ತಿಂಗಳು ಬೇಕು. 2 ತಿಂಗಳು ಕೂಸು ಸುಟ್ಟಂಗಿಲ್ಲ. ಇದು ಎಷ್ಟು ವರ್ಷ ಆಯ್ತು ಇದು ಬ್ರಾಂಚ್ ಸ್ಟಾಪ್ ಹಾಕಿ? ಪೊಲೀಸ್ ಇಲಾಖೆಗೆ ನಾವು ಬರ್ದು ಸಾಕಾಗ್ಬಿಡ್ತು. ಒಂದ್ ನಿಮಿಷ ಆದ್ರೆ ಆಟೋದಲ್ಲಿ ಬರ್ತಿದ್ವಿ ಎತ್ತಿ ಅಂತ ಎಷ್ಟೊತ್ತು ಬಲವಂತ ಮಾಡ್ಯಾರ. ಅವತ್ ನಾವು ಎದ್ರಿ ಮನೆಗೆ ಓಡೋಗಿವಿ. ದಿನ ಭಯ ಬೀಳ್ತಾನೆ ಬರ್ತಿದೀವಿ. ಒಂದೊಂದ್ಸಲ ಆದ್ರೆ ಇಲ್ಲೆಲ್ಲ ಕುಡುಕಲ್ಲ ಮಲಗಿ ಬಿದ್ದಿರ್ತಾರೆ. ನಮಗೆ ನೋಡ್ರೆ ಎಷ್ಟು ಅಸಹ್ಯ ಅನಿಸ್ತೈತಿ ಇಲ್ಲಿ ನೋಡ್ದಂಗೆಲ್ಲ. ನಿದ್ದೆ ಕೂಡ ಇಲ್ಲ ನಮಗೆ ಗೊತ್ತಾಗ. ನಮಗೆ ಡಿಸಿ ಅಬಕಾರಿ ಡಿಸಿ ಬರಬೇಕು, ಅಬಕಾರಿ ಇನ್ಸ್ಪೆಕ್ಟರ್ ಕೂಡ ಬರಬೇಕು. ಅಲ್ಲಿ ಅವ್ರು ಬಂದು ಇದನ್ನ ತೆಗೆಯವರೆಗೆ ನಾವು ಎದ್ದಾಳಲ್ಲ, ಎಲ್ಲಿಗೆ ಕಳೆದಲ್ಲ, ಎಲ್ಲ ಇಲ್ಲೇ ಇರ್ತೀವಿ. ದಯಮಾಡಿ ಅದ್ರ ಮತ್ತೆ 3 ವರ್ಷ ಆಯ್ತು ತಿರ್ಗಾಕ ಕಂಟಿನ್ಯೂ 3 ವರ್ಷದಿಂದ ಇವತ್ತು ತೆಗಿತೀನಿ, ನಾಳೆ ತೆಗಿತೀನಿ, ಇವತ್ತು ತೆಗಿತೀನಿ, ನಾಳೆ ತೆಗಿತೀನಿ ಅಂತ ಹೇಳ್ತಾರೆ. ಒಂದು ಮತ್ತೆ ವಾರ ಟೈಮ್ ಕೊಡು, 2 ದಿವಸ ಟೈಮ್ ಕೊಡು, 5 ದಿವಸ ಕೊಡು, ಅವೆಲ್ಲ ಕೇಳೋಲ್ಲ. ಇವತ್ತೇ ಇವತ್ತೇ ತೆಗಿಸ್ಕೊಂಡು ಎಲ್ಲರೂ ಮಾತಾಡೋದು ಕೇಳ್ತದ ಮಾಡಿದ್ದು ಆ ರೋಡ್ ಏನಿದೆಯಲ್ಲ ಸಾರ್ವಜನಿಕ ಸ್ಥಳ ನೀವು ಕುಂದ್ರಿ. ನಾ ಬೇಡಲ್ಲ. ಅದಕ್ಕೆ ಏನಂದ್ರೆ ಈಗ ಜನ ಒಳ್ಳೆಯವ್ರು ಆಗ್ತಿರೋದ್ರಿಂದ ಯಾರಿಗಾಗಲಿ ಸಂತೋಷ. ಅವತ್ತೇ ಹೇಳ್ತೇನೆ ನಾನು, ಇವತ್ತು ಹೇಳ್ತೇನೆ. ಈಗೇನ ಅದನ್ನು ತೆಗಿಬೋದು. ಗ್ರಾಮದ ನಾವು ಮಂಜಳ ಉಮಾಪತಿ ಅಂತೇಳಿ ಮಹಾನಗರ ಪಾಲಿಕೆ ಸದಸ್ಯರಿದ್ದೀವಿ. ದಯವಿಟ್ಟು ನಮ್ಮ ಬಂಡೆಟ್ಟಿ ಯಾವತ್ತೂ ಇಂಥ ಒಂದು ಗತಿ ಬಂದಿರಲಿಲ್ಲ. ಇವತ್ತು MSL ಆದಮೇಲೆ 3 ವರ್ಷದಿಂದ 3 ವರ್ಷ ಜಾಸ್ತಿ 4 ವರ್ಷ ಆಯಿತು. 4 ವರ್ಷದಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಕೊಡೋ ದಿವಸ ಕೂಡ ಮಾಡಿದ್ವಿ. ಶಿವಶರಣ ಆಗಿರ್ಬೋದು, ಗಾಡ್ಲಪ್ಪ ಆಗಿರ್ಬೋದು, ನೆಂಕೋಬಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಒಂದು ದೊಡ್ಡವ್ರು ಯಾರಿದಾರ ಅವರೆಲ್ಲ ಹೋರಾಟ ಮಾಡಿದ್ದೀವಿ. ಕೊಡೋ ದಿವಸ ಕೂಡ ಕೊಡಬಾರ್ದು, ನಮ್ಮೂರಿಗೆ ಕೊಡಬಾರ್ದು. ನಮ್ಮದೆಲ್ಲ ರೈತರ ಏರಿಯಾ, ನಮ್ಮದು ರೈತರು ಎಲ್ಲ ಕೂಲಿ ಕಾರ್ಮಿಕ ಏರಿಯಾ, ಎಲ್ಲ ದುಡ್ಕಂತಿದ್ದವರು ಇರೋದು, ಎಲ್ಲ ಬಡವರು ಇದ್ದಾರೆ. ಇಲ್ಲಿ ಕೆಟ್ಟೋಗ್ಬಿಡ್ತಾರೆ.
ಬೇಡ ಅಂತೇಳಿ ಅವತ್ತು ಕೂಡ ನಾವು ಎಲ್ಲ MLA ಕಡೆಯಿಂದ ಪ್ರೆಜರ್ ಹಾಕಿ ಪ್ರತಿಯೊಬ್ಬರ ಕಡೆಯಿಂದ ಪ್ರೆಜರ್ ಹಾಕಿ ನಾವು ಬಂದ್ ಮಾಡಿಸಿ ಇದು ಮಾಡಿದ್ವಿ. ಮತ್ತೆ ಒಳಗಿಂದ ಒಳಗೆ ಹೋಗಿ ಅವರೆಲ್ಲ ಏನೇನೋ ಮಾಡಿ ಅಬಕಾರಿಗಳ ತಗ ಮಾತಾಡಿ ಅಬಕಾರಿಗಳು ನಮ್ಮದೆಲ್ಲ ಸ್ಪಂದಿಸಿದೆ. ಅವ್ರು ಏನೇನೋ ಇಷ್ಟು ಬಂದಂಗೆ ಅವ್ರು ಆಟ ಆಡಿ ಮತ್ತು ನಿಧಾನಕ್ಕೆ ಕೊಡಲ್ಲ ಅಂತೇಳಿ ಒಳಗಿಂದ ಒಳಗೆ ಮತ್ತೆ ಸ್ಟಾರ್ಟ್ ಮಾಡಿಸಿ ಹೋಗಿದ್ದಾರೆ. ಅವತ್ತು ಸ್ಟಾರ್ಟ್ ಮಾಡಿಸಿದಿಂದಲಿಂದ ಕೂಡ ನಾವು ಲೆಟರ್ಗಳು ಕೊಟ್ಕೊಂತ ಆಮೇಲೆ DC-ಗಾಗಲಿ ಅವ್ರ ಇನ್ಸ್ಪೆಕ್ಟ್ರಿಗಾಗಲಿ ಅಬಕಾರಿ ಇನ್ಸ್ಪೆಕ್ಟ್ರಿಗಾಗಲಿ ಅಬಕಾರಿ DC-ಗಾಗಲಿ ಪ್ರತಿಯೊಂದು ಅವ್ರ ಪೊಲೀಸರಿಗಾಗಲಿ ದಿಸಾಲಿ ನಾವು ತಿರುಗಿದ ದಿವಸನೇ ಇಲ್ಲ. ಆಯ್ತು ಒಂದು ವಾರ ಟೈಮ್ ಕೊಡು, 6 ವಾರ ಟೈಮ್ ಕೊಡು, 2 ದಿವಸ ಟೈಮ್ ಕೊಡು, 1 ದಿವಸ ಟೈಮ್ ಕೊಡು, ನಾವು ಬೇರೆ ಕಡೆ ಜಾಗ ನೋಡಿದ್ದೀವಿ, ತೆಗೆದು ಬಿಡ್ತೀವಿ, ಎಲ್ಲ ತೆಗೆದು ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ ಆದರಾಗಲಿ ಸ್ಪಂದಿಸ್ತಾ ಇಲ್ಲ. ನಿನ್ನೆ ಮಧ್ಯಾಹ್ನ ಕೂಡ ಬೆಳಗ್ಗೆಲಿದ್ದ ಮಧ್ಯಾಹ್ನ ಕೂಡ ನಾನು ಇದು ಸಾವು ಹಾಕಿನ ಮುಂಚೆ DC ಹತ್ರ ಮಾತಾಡಿದ್ದೀನಿ, ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೀನಿ. 1 ವಾರ ಕೊಡ್ರಿ ಸರ್ ನಿಮ್ಮ ಟೈಮು, ನಾನು ತೆಗೆದು ಬಿಡ್ತೀನಿ, ಗ್ಯಾರಂಟಿ ತೆಗೆದು ಬಿಡ್ತೀನಿ ಈ ಸರ್. ಹುಡುಗರು ಅರ್ಯಾದ ಹುಡುಗರು ಇವಾಗ ಎಲ್ಲರೂ ಓದ್ತಾ ಇದ್ದಾರೆ. ಇವಾಗ ನಾವು ಒಬ್ಬೊಬ್ಬರು ಹೆಣ್ಮಕ್ಳು ಹೊಲಕ್ಕೆ ಹೋಗ್ತವೆ, ಕುಡ್ದು ಇಲ್ಲಿದ್ದ ಹಿಡಿದು ಹೊಲದವರೆಗೆನ ಪಾರ್ಟಿಗಳು ಮಾಡ್ತಾರೆ. ಎಲ್ಲೆಂತ ಹೋಗೋಕೆ ಒಬ್ಬೊಬ್ರು 4-5 ಮಂದಿ ಕುತ್ಕೊಂಡಿರ್ತಾರೆ. ಆ ಹುಡುಗರು ಒಂದೊಂದು 2 ಬರ್ತಿರ್ತಾವೆ ಶಾಲೆಗೆ ಹೆಂಗೆ ಜೊತೆ ಮೇಲೆ ಅವು ಹೆಂಗೆ ಬರಬೇಕು? ಇದನ್ನು ತೆಗಿಸ್ಲೇಬೇಕು. ಹೆಣ್ಣು ಹುಡುಗರದ್ದು ಭವಿಷ್ಯ ನೋಡಿ ನೀವು ಇದನ್ನು ತೆಗಿಲೇಬೇಕು. ಇದರಿಂದ ಇವಾಗ ಜಗಳ ಬಂದಿರೋದು ಮನ್ಯಾಗ. DC-ಗೆ ಮೂವರು ಇವಾಗ ದತ್ತಾಗಕ್ಕ ಅಲ್ಲೊಂದು ಒಬ್ಬನ್ ಬಿದ್ದೋದ, ಇಲ್ಲೊಂದು ಒಬ್ಬನ್ ಬಿದ್ದೋದ, ಇವಾಗ ಇಲ್ಲೊಂದು ಒಬ್ಬನ್ ಬಿದ್ದೋದ. ಅದನ್ನ ಯಾರು ನೋಡ್ಬೇಕು? 2 ಮಕ್ಳು ದುಡ್ದಕ್ಕಾರ ಯಾರು ಅವ್ರು ಸತ್ತೋದ್ರ? ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಏನ್ ಡಿಮ್ಯಾಂಡ್ ಇದೆ ಅವ್ರು ಕರಿತೀವಿ, ನಿಮ್ಗೆ ಡಿಮ್ಯಾಂಡ್ ಫುಲ್ಫಿಲ್ ಮಾಡಿಸಿ ಆಯ್ತಾ? ಅದು ನಮ್ದು, ಅದು ನಾವು ಪರಿಸ್ಥಿತಿ ಇದಕ್ಕೆ ನಾವು ಸಪೋರ್ಟ್ ಟೈಮ್ ಕೊಡ್ರಿ ಅಂತ ಅವರು ಒಂದು ಲೆಟರ್ ಕೊಟ್ಟಿರ್ತಾರೆ. ಅದೇ ಅದು ಕೂಡ ಅವ್ರಿಗೆ ಡಿಮ್ಯಾಂಡ್ ಒಳ್ಳೆಯದು. ಆಯ್ತೇನಪ್ಪ? ಏನು ಬೇಕು ನಾವು ಮಾಡ್ಕೊಡ್ತೀವಿ. ಮೌಖಿಕವಾಗಿ ಅವ್ರು ಕೇಳಿದಾಗ ಮಕ್ಕಳಿಗೆ ಬಹಳ ತೊಂದರೆ ಆಗ್ತದೆ ಅಂತ ಹೇಳಿ ನಾವು ಕೊಟ್ಟಿದ್ದೀವಿ ಸರ್ ದೂರು. ಈಗ ಹೆಣ್ಮಕ್ಳು ಹೋಗಂಗಿಲ್ಲ ಸರ್, ವಯಸ್ಸಾದ ಹುಡುಗರು ಹೆಣ್ಮಕ್ಳು ಹೋಗಂಗಿಲ್ಲ ಶಾಲೆಗೆ. ಕುಡಿದ್ರ ಮತ್ತಲ್ಲಿ ಆ ಹುಡುಗರನ್ನ ಒತ್ತ ದೃಷ್ಟಿಯಿಂದ ನೋಡ್ತಾರೆ ಸರ್. ಹೋರಾಟ ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ದಯಮಾಡಿ ಎಲ್ಲರೂ ಶಾಂತ ರೀತಿ ಅಂದಂಗಿರ್ರಿ. ಯಾಕಂದ್ರೆ ಈಗ ಅಧಿಕಾರಿಗಳು ಬಂದಾಗ ಅವ್ರ ಹತ್ರ ನಾವು ಏನ್ ಬೇಡಿಕೆ ಇಡಬೇಕು, ಆ ಬೇಡಿಕೆ ಇಟ್ಟಾಗ ಅವ್ರ ಬೇಡಿಕೆ ಪರವಾಗಿ ಏನು ನಮ್ಗೆ ಭರವಸೆ ನೀಡ್ತಾರ ಅಂತ ಕೇಳ್ತೀವಿ. ಈಗ ಅವ್ರು ಬಂದಿರ್ತಕ್ಕಂಥ ಅಧಿಕಾರಿಗಳು ಏನು, ಅವ್ರು ಏನು ಹೆಸರೇನು, ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಕೇಳ್ಕೊಂಬಾರ. ನಮಸ್ಕಾರ. ನಾನು ಶರಣಪ್ಪ ಕರಡಿ, ಅಬಕಾರಿ ಉಪಾಧೀಕ್ಷಕರು, ಬಳ್ಳಾರಿ. ಇದು ಸರ್ಕಾರಿ ಸ್ವಾಮ್ಯದ ಒಂದು MSL ಸಂಸ್ಥೆ ಆಗಿದೆ. ಇದಕ್ಕೆ ದೂರು ಬಂದಿತ್ತು. ಈ ಹಿಂದೆ ದೂರು ಬಂದಿದ್ದರ ಬಗ್ಗೆ ನಮಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ, ಬರೀ ದೂರು ಕೊಟ್ಟಿದ್ದೀವಿ. ಆ ದೂರನ್ನು ನಾವು ಪರಿಶೀಲಿಸಿ ಪೊಲೀಸ್ ಠಾಣೆಗೆ ನಾವೇ ರಿಪೋರ್ಟ್ ಕೇಳಿ ರಿಪೋರ್ಟ್ ತೊಗೊಂಡಿದ್ದು ಅವರಿಂದ. 2 ಕಾಲುವೆ ಹತ್ರ ಹೋಗಿ ಯಾರು ಡೆತ್ ಆಗಿದ್ರು ಅಂತ ಅದ್ರ ಬಗ್ಗೆನೂ ವರದಿ ನಾವೇ ಖುದ್ದಾಗಿ ಸ್ಟೇಷನ್ಗೆ ಲೆಟ್ರ್ ಬರೆದು ಅದ್ರ ಬಗ್ಗೆ ವರದಿ ತೊಗೊಂಡು ಈಗ ನಾವು ರಿಪೋರ್ಟ್ ಹಾಕಿದ್ವಿ. ಈಗ ನಮ್ಮ DC ಅವ್ರು ಏನು ಮಾಡ್ತಾರೆ, ಇಲ್ಲಿ ಕೆಲವರು ಅಂಗಡಿ ಇಲ್ಲ ಸರ್, ಮತ್ತೆ ಕುಡಿಯೋಕೆ ಕೆಲವರಿಗೆ ಗ್ರಾಹಕರಿಗೆ ಬೇಕಾಗುತ್ತೆ ಅಂತ ಕೆಲವರು ಮನೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವಾಗ MSLದವ್ರಿಗೆ ಇಲ್ಲ, ಅಲ್ಲಿ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಅಂತ ನಮಗೆ ಒಂದು ಆಪ್ಷನ್ ಬರುತ್ತೆ. ಸಾರ್ವಜನಿಕ ಶಾಂತಿ ಮತ್ತು ಸುರಕ್ಷತೆಗೆ ಸಂಬಂಧಪಟ್ಟಂಗೆ ಅದಕ್ಕೆ ನಾವು MSLದವ್ರಿಗೆ ಈಗ ಮೌಖಿಕ ಹೇಳಿದ್ದಾರೆ ಸಾಹೇಬರು. ಈಗ ಸಾಹೇಬರು ಬಂದಿದಾರಲ್ಲ, ಅವಳ ಬಗ್ಗೆ ಚಾಕ್ಲೇಟ್ ತೋರಿಸ್ತಾ ಇದಾರೆ. ನಮ್ಗೆ ಇಂಥ ಅಧಿಕಾರಿಗಳು ಬೇಕಾಗಿಲ್ಲ, ಎಕ್ಸೈಸ್ ಡೀಸ್ ಬರಬೇಕು, ಅಲ್ಲಿವರೆಗೆ ನಾವು ಧರಣಿ ವಾಪಸ್ ತಗೊಂಡಿಲ್ಲ. ಈಗ ನಿಮ್ಗಿಂತ ಮೇಲ್ ಅಧಿಕಾರಿಗಳು ಇದಾರೆ, ಎಡ ತಗೊಂಡ್ ಬಂದಲ್ಲಿ ನಿಮ್ ಕಚೇರಿಯಲ್ಲಿ ಹಾಕ್ಬಿಡ್ತೀವಿ. ನಿಮ್ DC ಫಸ್ಟ್ ಕಾಲ್ ಮಾಡ್ರಿ, ಅವ್ರಿಗೆ ಫಸ್ಟ್ ಮಾತಾಡೋದಲ್ಲ, DC ಕರೆ ಕಳಿಸ್ರಿ, ಆಮೇಲೆ ನಮ್ ಬೇಡಿಕೆಗಳು ಇರ್ತೀವಿ. ಇಷ್ಟು ಅನಾಹುತಗಳಾಗಿದೆ, ಪ್ರತಿಯೊಂದು ಅನಾಹುತ ಆದಾಗ ನಾವು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕೂಡ ನಾವು ದೂರು ಕೊಡ್ತಾ ಇದೀವಿ, ಅವ್ರು ವರದಿ ಕೊಡ್ತಾ ಇದಾರೆ. ಇದ್ರ ಬಗ್ಗೆ ಕ್ರಮ ಏನ್ ತಗೊಂಡಿದ್ರಿ ತಾವು?
ತಾವು ಬಂದು ಎಷ್ಟು ವರ್ಷ ಆಯ್ತು ಸ್ವಾಮಿ? 2 ತಿಂಗಳ ನಿಮ್ಗೆ ಏನ್ ಗೊತ್ತಿದೆ? ಕೂಸು ಸುಟ್ಬೇಕಾದ್ರೆ 9 ತಿಂಗಳು ಬೇಕು. 2 ತಿಂಗಳು ಕೂಸು ಸುಟ್ಟಂಗಿಲ್ಲ. ಇದು ಎಷ್ಟು ವರ್ಷ ಆಯ್ತು ಇದು ಬ್ರಾಂಚ್ ಸ್ಟಾಪ್ ಹಾಕಿ? ಪೊಲೀಸ್ ಇಲಾಖೆಗೆ ನಾವು ಬರ್ದು ಸಾಕಾಗ್ಬಿಡ್ತು. ನಿಮ್ಗೆ ಆದಾಯ ಇದ್ರಿಗೆ ಎಷ್ಟು ಜನನ ಸಾಯ್ಲಿ. ಇವತ್ತು ಸತ್ತಿದೆ, ಆ ಎಣ ತಗೊಂಡ್ ಬಂದು ನಿಮ್ ಕಚೇರಿ ಮುಂದೆ ಇಟ್ಟು ಧರಣಿ ಮಾಡ್ತೀವಿ. ಅದ್ರ ಪರಿಹಾರ ಕೂಡ ತಾವೇ ಕಟ್ಕೊಡ್ಬೇಕು ಇಲಾಖೆಗೆ ಸಂಬಂಧಪಟ್ಟಿದ್ದು. ಅಂದ್ರೆ ನೀವು ಯಾರನ್ನ ಸಾಯ್ಲಿ, ಸರ್ಕಾರಕ್ಕೆ ಆದಾಯ ಬೇಕು, ಇಲಾಖೆಗೆ ಒಳ್ಳೆ ಹೆಸರು ಬೇಕು. ಅಲ್ಲರಿ ಸ್ವಾಮಿ, ಈಗ ಇರ್ತಕ್ಕಂಥ ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು, ತಮಗೆ ಇಲಾಖೆ ಕಡೆಯಿಂದ ಏನಾದ್ರೂ ಬಜೆಟ್ ಮಂಡನೆ ಮಾಡಬೇಕಾದ್ರೆ ವಿಶೇಷವಾಗಿ ಅಬಕಾರಿ ಇಲಾಖೆನೇ ಮೊದಲನೇ ಇಲಾಖೆ. ನಾವು ಜನಗಳು ಪ್ರಾಣ ಹಿಂಡಿ, ಅವ್ರ ಜೀವ ಹಿಂಡಿ, ಹೆಣ್ಮಕ್ಳು ಮಾಂಗಲ್ಯ ಎಲ್ಲ ಆ ವಿಧಿಯವ್ರನ್ನ ಮಾಡಿ ಆ ಹಣದಿಂದ ನಾವು ಬಜೆಟ್ ಮಂಡನೆ ಮಾಡ್ಲಿಕ್ಕೆ ನಾವು ಅವಕಾಶ ಮಾಡ್ಕೊಡೋದಿಲ್ಲ. ದಯಮಾಡಿ ಸಂಬಂಧಪಟ್ಟಿರ್ತಕ್ಕಂಥ ಈ ಜಿಲ್ಲೆಯ DC ಆಗಿರ್ಬೋದು, ಅಂದ್ರೆ ಎಕ್ಸೈಸ್ DC ಅವ್ರು ಮಂಜುನಾಥ್ ಸಾಹೇಬ್ರು ಬರೋವರೆಗೆ ನಾವು ವಾಪಸ್ ತಗೊಂಬೋದಿಲ್ಲ. ಅವ್ರು ಬರಬೇಕು, ಇಲ್ಲಿ ನಮಗೆ ಮಾತು ಕೊಡ್ಬೇಕು ಎಷ್ಟು ದಿನದಲ್ಲಿ ನೀವು ಸ್ಥಳಾಂತರ ಮಾಡ್ತೀರ ಅಂತ ಹೇಳಿ. ಇಲ್ಲಾಂದ್ರೆ ಇಲ್ಲಿಂದ ಎಣ ತಗೊಂಡು ಬಂದು ನಿಮ್ ಕಚೇರಿಯಲ್ಲಿ ಇಟ್ಟು ಅಲ್ಲಿ ನಿಮ್ಮ ಆಫೀಸ್ ಮುಂದೆ ಎಣ ಹುಡುಕ್ ಬಿಡ್ತೀವಿ. ನಾವು ಕಾನೂನಿಗೆ ನಾವು ಎಷ್ಟು ಕೇಸ್ಗಳನ್ನ ಹಾಕಿ ನಾವು ತಯಾರಿದ್ದೀವಿ. ನಾವು ಕೇಸ್ ಹಾಕೊಳ್ಳಿಕ್ಕೆ ತಯಾರಿದ್ದೀವಿ. ನಾವು ನ್ಯಾಯ ಸಿಗೋವರೆಗೆ ನಾವು ಹೋರಾಟ ಮಾಡ್ತೀವಿ. ನಾವು ನ್ಯಾಯ ಸಿಕ್ಕವರೆಗೆ ನಮ್ ಇಷ್ಟು ಜನ ಒಗ್ಗಟ್ಟಿನಿಂದ ನಾವು ಪ್ರದರ್ಶನ ಮಾಡ್ತೀವಿ. ದಯಮಾಡಿ ನಿಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕರೆ ಕಳಿಸ್ರಿ, ಅವ್ರಿಗೆ ನಾವು ಮನೆ ಪತ್ರ ಕೊಡ್ತೀವಿ. ಅಷ್ಟುವರೆಗೆ ನಿಮ್ಗೆ ಮನೆ ಪತ್ರ ಕೊಡೋದಿಲ್ಲ. ಲಾಠಿಯಿಂದ ಜನರು ಬಂದು ಲಾಠಿ ಚಾರ್ಜ್ ಮಾಡಿದ್ರೆ ನ್ಯಾಯ ಸಿಗೋದಿಲ್ಲ. ನಮ್ಗೆ ಸತ್ತೇನಿಗೆ ಬಂದು ಸಾಲ ಮಾಡಿದ್ರೆ ನಮ್ ಜೀವ ಬರೋದಿಲ್ಲ. ದಯಮಾಡಿ ನಿಮ್ಮ ಅಧಿಕಾರಿಗಳು ಕರೆ ಕಳಿಸಿ ಅವ್ರ ಹತ್ರ ನಾವು ಮನೆ ಬಿಡ್ತೀವಿ. ಅವ್ರು ಎಷ್ಟು ದಿನದಲ್ಲಿ ಸ್ಥಳಾಂತರ ಮಾಡ್ತಾರೆ ಅಂತೇಳಿ ಅದ್ರ ಬಗ್ಗೆ ಕೂಡ ನಾವು ಬಿಡ್ತೀವಿ. ಸುಮಾರು ಸಲ ನಾವು ಇದ್ರ ಬಗ್ಗೆ ಇಲ್ಲಿ ಪಾಂಡು ಅಂತ ಹೇಳಿ ಇಲ್ಲೇ ಕುಂಡು ಸತ್ತೋದ, ಅದ್ರ ಬಗ್ಗೆ ದೂರು ಕೊಟ್ಟಿದ್ವಿ. ಎಂಪ್ಲಾಯ್ ಅವರು DHO ಅಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸತ್ತೋದ್ರು. 4 ಜನ ಇವತ್ತಿನ ದಿನ 4 ಹೆಣಗಳು ಬಿದ್ದಿದೆ. ಅಂದ್ರೆ ಇಲಾಖೆ ಏನು ಮಲ್ತಾಯಿ ಧೋರಣೆ ಮಾಡ್ತಾ ಇದೀನಾ, ಇಲ್ಲ ಕಣ್ಣು ಮುಚ್ಕೊಂಡು ಏನಾದ್ರು ಬೆಕ್ಕು ತರ ಹಾಲು ಕುಡಿತಾ ಇದ್ರ? ನಮ್ಗದು ಬೇಕಾಗಿಲ್ಲ ಸ್ವಾಮಿ. ನಿಮ್ಮ ಜಿಲ್ಲೆಯ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಅಧಿಕಾರಿಗಳು ಬರಬೇಕು. ನಮ್ಗೆ ನ್ಯಾಯ ಕೊಡಿಸೋವರೆಗೆ ನಾವು ಈ ಧರಣಿ ವಾಪಸ್ ತಗೊಂಬೋದಿಲ್ಲ. ನಿಮ್ ಸಂಬಂಧಪಟ್ಟ ಅಧಿಕಾರಿಗೆ ನೀವು ಇನ್ಫಾರ್ಮ್ ಮಾಡಿ ಕಳಿಸ್ರಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಒಂದ್ ನಿಮಿಷ. ಈಗ ಸಾಹೇಬ್ ನೋಡ್ರಿ, ನಾವು ಒಗ್ಗಟ್ಟಿನ ಪ್ರದರ್ಶನ ಮಾಡಿದಾಗ ಕಳಿಸ್ತೀವಿ ಅಂತ ಹೇಳ್ತಾರ. ಅದು ಇವ್ರು ಕೂಡ ಒಳ್ಳೆಯ ನಿಮ್ ಬಗ್ಗೆ ಗೌರವ ಇದೆ, ನಿಮ್ ಬಗ್ಗೆ ಗೌರವ ಇದೆ. ನಿಮ್ಗೆ ನಾವು ಇಲ್ಲಿ ಬಂದಿಸಲು ಬಹಳ ಸಂತೋಷ. ನಿಮ್ಗಿಂತ ಮೇಲಧಿಕಾರಿ ಕಳಿಸಿ. ನೀವು ಈಗೇನು ಶಿಫಾರಸ್ ಮಾಡಿದ್ರಿ, ನಮ್ ಶಿಫಾರಸ್ ಬೇಕಾಗಿಲ್ಲ. ನಮ್ಗೆ ಆದೇಶ ಬೇಕು. ಆದೇಶ ಕೊಟ್ಟು ಲಿಖಿತ ಮುಖಾಂತರ ಕೊಡಿ, ನಾವು ವಾಪಸ್ ತಗೊಂತೀವಿ. ನಿಮ್ಗೆ ಕಾಲಾವಕಾಶನೂ ಕೊಡ್ತೀವಿ. ನಿಮ್ ಸಾಹೇಬ್ರಿಗೆ ಫೋನ್ ಮಾಡಿ ನಮ್ಗೆ ತಿಳಿಸ್ರಿ. ಬರೀ ಎಲ್ಲರೂ ಸಾಹೇಬ್ರಿಗೆ ಮಾಡಿ. ಈಗ ಗಿರಿ ಸಾಹೇಬ್ ಬಂದಿದ್ದಾರೆ ಅಲ್ಲ, ಎಕ್ಸೈಸ್ ಗಿರಿ ಸಾಹೇಬ್ರ ಸ್ಕ್ವಾಡ್. ಇವ್ರಿಗೆಲ್ಲ ಗೊತ್ತೈತೆ ಇಲ್ಲಿ ಎಷ್ಟು ಹೆಣ್ಗಳು ಸತ್ತಾರ, ಎಲ್ಲಿ ಯಾರ್ಯಾರು ಸತ್ತಾರ ಅನ್ನೋದು ಗೊತ್ತೈತೆ. ಆಮೇಲೆ ಶಾಲೆ ಹೈಸ್ಕೂಲ್ ಮಕ್ಕಳು ಹೋಗ್ತಾರೆ. ಇಲ್ಲಿ ನೋಡ್ರಿ, ಈ ಮಕ್ಕಳು ಹೋಗ್ಬೇಕಾದ್ರೆ ಇವ್ರಿಗೆ ತೊಂದರೆ ಮೊದಲನೇದಾಗಿ ಇಲ್ಲಿ ನಾನು ದಿನ ಇದೇ ಸ್ಕೂಲ್ಗೆ ಹೋದಿರೋದು. ನಾನು ಸ್ಕೂಲಿಗೆ ಹೋಗಿ 2 ವರ್ಷ ಆಯ್ತು. ದಿನ ನಮ್ಗೆ ಭಯ, ಹುಡುಗರೆಲ್ಲ ಬರೀ ಮೈ ಮೇಲೆ ಬರೋದು, ಆಟೋ ಎಲ್ಲ ನಿಲ್ಲಿಸಿ ಆಗ್ತದೆಯಾ ಅನ್ನೋದು ಬಹಳ ಸಲ ಆಗೈತೆ. ಬಹಳ ಸಲ ಆದ್ರೆ ಮತ್ತೆ ನಾನು ವಾಪಸ್ ಹೋಗಿದ್ದು ಇದೆ. ತುಂಬಾ ಭಯ ಆಗ್ತಿದೆ. ಒಂದ್ಸಲ ಆದ್ರೆ ಆಟೋದಲ್ಲಿ ಬರ್ತಿದ್ವಿ, ಎತ್ತಿ ಅಂತ ಎಷ್ಟೊತ್ತು ಬಲವಂತ ಮಾಡಿದ್ರೆ ಅವತ್ ನಾವು ಎದ್ರಿ ಮನೆಗೆ ಓಡೋಗಿವಿ. ದಿನ ಭಯ ಬೀಳ್ತಾನೆ ಬರ್ತಿದೀವಿ. ಒಂದೊಂದ್ಸಲ ಆದ್ರೆ ಇಲ್ಲೆಲ್ಲ ಕುಡುಕೆಲ್ಲ ಮಲಗಿ ಬಿದ್ದಿರ್ತಾರೆ. ನಮಗೆ ನೋಡಿದ್ರೆ ಎಷ್ಟು ಅಸಹ್ಯ ಅನಿಸ್ತೈತಿ ಇಲ್ಲಿ ನೋಡ್ದಂಗೆಲ್ಲ. ದಿನ ನೋಡಿ ಅವ್ರು ಕುಡಿಯೋದ್ ನೋಡ್ರಿಗಿನ ನಮ್ ಮನೆಯಲ್ಲೇ ಹೇಳ್ತೀನಿ, ನಮ್ ದೊಡ್ಡಪ್ಪ ದಿನ ಕುಡಿತಾನೆ, ಬರೇ ನಮ್ ದೊಡ್ಡಮ್ಮಗ ಬರೇ ಟಾರ್ಚರ್ ಮಾಡ್ತಾರೆ. ಕುಡ್ದು ಸುಮ್ನೆ ಸಹಾಯಕತ್ತಾರ. ಅವರೆಲ್ಲ ಪಾಪ ವಿಧವೆರಾಗ್ತಿರೋ ನೋಡಿ ನನಗೆ ದಿನ ಎಷ್ಟು ಅಯ್ಯೋ ಅನ್ಸತಿ. ದಿನ ನೋಡಕತ್ತೀನಿ. ಈ ಬಂಡೆಕಲ್ಲಿ ಎಷ್ಟು ಜನ ಕುಡುಕರಿದ್ದಾರೆ ಅಂದ್ರೆ ದಿನ ನೋಡ್ತೀನಿ. ಇಲ್ಲಿ ಬಂದಿರೋರು ಕೂಡ ಎಷ್ಟು ಜನ ಕುಡಿತಾರೆ ನಾನು ದಿನ ನೋಡ್ತೀನಿ. ಇಲ್ಲಿ ಬಂದಿರೋರು ಎಲ್ಲರೂ ಕುಡಿತಾರೆ. ನಾನು ನೋಡಿ ದಿನ ನೋಡ್ತೀನಿ ಇಲ್ಲಿ. ದಯಮಾಡಿ ಇದನ್ನ ಫಸ್ಟ್ ತೆಗಿರಿ. ನಿಮ್ಗೆ ಎಲ್ಲರಿಗೂ ಅಧಿಕಾರಿಯ ಕೈ ಮುಗಿದು ಕೇಳ್ತೀನಿ, ಎಲ್ಲಾರು ಫಸ್ಟ್ ಇದನ್ನ ತೆಗಿಬೇಕಂತ
ವಿನಂತಿ ಕೇಳ್ತೀನಿ. ಅಲ್ಲಿವರೆಗೆ ನಾವು ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ, ನಾನು ಸ್ಕೂಲಿಗೆ ಹೋಗಲ್ಲ. ಮತ್ತೆ ಇದನ್ನ ನಮ್ಮ ಹೆಸರು ತಿಪ್ಪೇಸ್ವಾಮಿ ನಾಯಕ್ ಅಂತ. ನಮಗೆ ಬೆಳಗಾವಿ ತಾಂಡ ನಾವು ಡೈಲಿ ಮಾರ್ನಿಂಗ್ 9:30ಗೆಲ್ಲ ಡ್ಯೂಟಿಗೆ ಹೋಗ್ತೀವಿ. ಈವ್ನಿಂಗ್ 6-6:30 ಸ್ಟಾರ್ಟ್ ಆಗತ್ತೆ. ಇಲ್ಲಿ ಬಳ್ಳಾರಿ ಯಾವ ಏರಿಯಾದಲ್ಲಿ ಈ ತರ ಜನಜಗಳು ಇರಲ್ಲ. ಈ ಏರಿಯಾದಲ್ಲಂತೂ ಸಿಕ್ಕಾಪಟ್ಟೆ ಹುಡುಗರು ದಾರಿ ಬಿಡಲ್ಲ. ಅದೇ ರೀತಿ ಈ ಆಟೋಗಳಾಗಿರ್ಲಿ ಗಾಡಿಯವರಾಗಿರ್ಲಿ ಕುಡಿದು ಬಹಳ ಸ್ಪೀಡ್ ಬರ್ತಾರೆ. ಅದನ್ನ ದಯವಿಟ್ಟು ತಡೆಗಟ್ಟಬೇಕು. ಇದೇ ತರ ಆದ್ರೆ ನೆಕ್ಸ್ಟ್ ಸ್ಕೂಲ್ ಹೋಗ್ತಿರೋ ಹುಡುಗರು, ಅವ್ರಿಗೆ ಇವಾಗ SSLC ಎಕ್ಸಾಮ್ ಸ್ಟಾರ್ಟ್ ಆಗ್ತಿದ್ದಾವೆ, ಅವರಿಗೆ ಸ್ಪೆಷಲ್ ಕ್ಲಾಸ್ಗಳು ಇರ್ತವೆ. 6:30-7 ಗಂಟೆ ಅವ್ರಿಗೆ ಸ್ಕೂಲಿಂದ ಬಿಡ್ತಾರೆ. ಆ ಟೈಮಲ್ಲಿ ಬೇರೆ ತರದ ವರ್ತನೆಗಳು ಮಾಡಿ ಅವ್ರನ್ನ ಕೆಟ್ಟ ರೀತಿಯಿಂದ ನೋಡ್ತಿದ್ದಾರೆ. ಆಲ್ರೆಡಿ ನೀವು ಕೂಡ ಸಮಾಜದಲ್ಲಿ ನೋಡ್ತಿದ್ದೀರಾ, ಅವ್ರನ್ನ ಕೆಟ್ಟ ರೀತಿಯಲ್ಲಿ ನೋಡ್ತಿದ್ದಾರೆ. ಅದಕ್ಕೋಸ್ಕರ ಇದನ್ನ ತಡೆಗಟ್ಟಬೇಕು. ಇದು ಈ ಏನಿದೆ ಬಾರಲ್ಲ ಇದೆಯಲ್ಲ, ಊರಿಂದ ತುಂಬಾ ಹತ್ರ ಆಗಿದೆ. ಇದನ್ನ ಕಠಿಣ ಕ್ರಮ ತಗೋಬೇಕಂತ ನಮ್ಮ ಅಭಿಪ್ರಾಯ. ಧನ್ಯವಾದಗಳು ಸರ್ ಅವರಿಗೆ. 2 ವರ್ಷದಿಂದ ಹುಡುಗರು 3 ವರ್ಷದಿಂದ ಕಲ್ತು ಬಿಟ್ಟಾರೆ ಈ ಊರಾಗ. ಹೆಂಗಪ್ಪ ದುಡಿಯೋ ಹುಡುಗರು ಕುಡಿದ್ರೆ ಈ ಕಷ್ಟ. ಎಲ್ಲಾರು ದುಡ್ಕೊಂಡ್ ತಿಂಬಾರೆ. ಅವ್ರ ಮನೆಗಳಾಗ 3-4 ಹುಡುಗರು ಈ ತರ ಕುಡಿದು ದುಡಿಯಕ್ ಹೋಗ್ಲಿದ್ರೆ ಅವ್ರು ಏನ್ ಮಾಡ್ಬೇಕು? ಯೋಚನೆ ಮಾಡೋಣ, ಎಲ್ಲಾರು ಯೋಚನೆ ಮಾಡಿ ತೆಗಿಸ್ಬಿಡ್ರಿ. ಈ ಬಂಡೆಟಾಗ ಸರ ಅಂಗಡಿ ಯಾರು ಕೇಳಿಲ್ಲ. ಏನ್ ಕಾರಣಕ್ಕೆ ಬೇಕಿದು ಸರ ಅಂಗಡಿ? ಏನು ದೇವ್ರದ? ಏನು ಒಳ್ಳೇದಕ್ಕ? ಇದು ಕೆಟ್ಟದಕ್ಕ? ಇದು ಕೆಟ್ಟದಕ್ಕ ಬೇಕಂದ್ರೆ ಬಂಡೆಟಾಗ ಏನ್ ಕೆಲಸ ಐತಿದ್ರಿ ಹಿಂದೆ? ಇನ್ನ ಮುಂದೆ ಏನನ್ನ ಒಳ್ಳೇದಿದ್ರೆ ಕೇಳ್ರಿ. ಒಳ್ಳೇದಾದ್ರೆ ಮಾಡೋಣ ಅಂದ್ರೆ ಮಾಡೋಣ. ಆಗಲ್ಲ ಅಂದ್ರೆ ಇವತ್ತು ನಾವು ಇದನ್ನ ಒಡೆದು ಬೆಂಕಿ ಹಚ್ಚೋ ತಕ್ಕನ ನಾವು ಹೋಗಲ್ಲ. ನಾವು ಅಲ್ಲಿಂದಲಿಗೆ ಎಷ್ಟು ಕಷ್ಟ ಹೊಲಕ್ಕೆ ಹೋಗ್ತೀವಿ. ಇಷ್ಟಿಷ್ಟು ಗುಂಪು ಕಟ್ಟಿಕೊಂಡು ಕುಂದಿರ್ತಾರ ಕುಡಿಯಾಕ. ಏನು ಕಷ್ಟ ಬಿದ್ದಾರ ಈ ಕಾಲದಾಗ ಕುಡಿಯೋರು. ಈಗ ವಯಸ್ಸಾದವರೆಲ್ಲ ಬಿಟ್ಬಿಟ್ರೆ ತಂದೆಯರು, ಇವಾಗೆಲ್ಲ ಮಕ್ಕಳೇ ಕುಡುಕರು. ಹೆಂಗ ಮಾಡ್ಬೇಕು ಮನ್ಯಾಗ ಹೆಣ್ಮಕ್ಳು ಕಾಲ? ಎಲ್ಲಾರು ಅಧಿಕಾರದಾಗ ಇದೀರಿ, ಎಲ್ಲಾರು ಏನಾದ್ರು ಮಾಡ್ರಿ, ಇಲ್ಲ ಅಂದ್ರೆ ಅದನ್ನೆಲ್ಲ ಹೊಡೆದು ನಾವೇ ಓದ್ತೀವಿ ಸಾಕಲ್ವರಿಗೆ. ತಾನೇ ಆಗಮಿಸಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ದಾರೆ. ಮಾನ್ಯ ಮಂಜುನಾಥ್ ಸರ್ ಅವರು, ಅಬಕಾರಿ ಇಲಾಖೆ DC. ಎಲ್ಲ ನಾವು ಬೈಪಾಸ್ ತಾನೇ ನೀಡ್ರಿ, ನಮಗೆ ಸಂಬಂಧ ಇಲ್ಲ. ನಮ್ಗೆ ಆಗೋದಿಲ್ಲ ರೀ, ನಮ್ಗೆ ಪ್ರೋಸೆಸ್ ಪ್ರಕಾರ ಬೇಕಂದ್ರೆ ಹೇಳಿದ್ರೆ ಪೊಲೀಸ್ ಇಲಾಖೆಯವರು ಸುಮಾರು ಸಲ ನಿಮ್ಗೆ ಅವರು FIR ಮಾಡಿ ವರದಿ ಕೊಟ್ಟಾರ. ಇದುವರೆಗಾಗಿ ಪೊಲೀಸ್ ಇಲಾಖೆಯಿಂದ ಬಂದಿರ್ತಕ್ಕಂಥದ್ದು ಕೂಡ ತಾವು ಗಮನಕ್ಕೆ ಪರಿಗಣನೆ ತಗೊಂಡಿಲ್ಲ. ನಿಮ್ಮೆಲ್ಲ ತಮ್ಮ ಹತ್ರ ಬಂದು ತಮ್ಮ ಹತ್ರ ನಾವು ಬೇಡ್ಕೊಂಡು ಮನೆ ಮಾಡ್ಕೊಂಡು ಕೇಳಿದ್ರು ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಈಗ ನ್ಯಾಯ ಸಿಕ್ಕಿಲ್ಲ. ಇವತ್ತು ತಾವೇನಾದ್ರು ಇಲ್ಲಿ ಮಾತು ಕೊಟ್ಟು ನಮ್ಗೆ ಏನಾದ್ರು ನಡೆಸಿಲ್ಲ ಅಂದ್ರೆ ಇಲ್ಲ ನಾವು ಊರಿಲ್ಲ, ನಿಮ್ಮ ಕಚೇರಿ ಬಂದು ನಮ್ಮ ಕಚೇರಿಯಲ್ಲಿ ನಮ್ಗೆ ಏನೋ ಊರಿಗೆ ಬಿಡ್ತೀವಿ. ಅಲ್ಲಿವರೆಗೆ ನಾವು ಹೋರಾಟ ನಡೆಸ್ತೀವಿ. ಅಲ್ಲಿವರೆಗೆ ಒಂದು ಸರ್ ನಾವು ಬೇಡಿಕೆ ಹೇಳೋದಿಷ್ಟೇ. ಈಗ ಇರ್ತಕ್ಕಂಥದ್ದು ಒಳಗೈತಲ್ಲ ಮಾಲು ತಗೊಂಡು ಹೋಗ್ಬಿಟ್ಟು ಮಾಜರಾಕಿ ಅದು ಸೆಟ್ರು ಬೀಗ ಹಾಕ್ಬಿಟ್ಟು ನೀವೇನು ಹೇಳ್ತೀರಿ? ಇಲ್ಲ ರೀ ನಮ್ಗೆ ಆ ಥರ ಇಲ್ಲ, ಪವರ್ಸ್ ಇಲ್ಲ, ನಂಗೆ ಆ ಥರ ಮಾಡಕ್ ಬರೋದಿಲ್ಲ, ನನಗಿಂತ ಮೇಲೆ ಅಧಿಕಾರಿಗಳು, ಇದು ಗೌರ್ಮೆಂಟ್ ಶಾಪು ಸರ್ಕಾರದ್ದು ಅಂತ ಹೇಳ್ತೀರಿ. ಸರ್ಕಾರ ಕಡೆಯಿಂದ ಇಷ್ಟು ಅನಾಹುತ ನಡೀತಾ ಇದೆ. ಸರ್ಕಾರ ಕಡೆಯಿಂದ ಇಷ್ಟು ನಮ್ಮ ಮೇಲೆ ಕುಡುತೂರು ಸಾಮ್ರಾಜ್ಯದಿಂದ ಹೆಣ್ಮಕ್ಳಿಗೆ ಅನ್ಯಾಯ ನಡೀತಾ ಇದೆ. ನಾವು ಕೇಳಿದಿಷ್ಟೇ, ಈಗ ಸರ್ಕಾರ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು ಅದು ಮಾಲ್ ಇದೆಯಲ್ಲ, ಒಂದು ಮಾಜಿ ಆಗ್ತದೆ. ಎಷ್ಟು ಮಾಲ್ ಇದೆ ಅದನ್ನೆಲ್ಲ ಮಾಲ್ ತಗೊಂಡು ಹೋಗಿ ಕಚೇರಿನೆಲ್ಲ ನೀಡ್ರಿ, ಎಲ್ಲ ನೀಡ್ರಿ, ಆ ಬೋರ್ಡ್ ತೆಗಿರಿ, ಒಳಗಿರೋದು ಇದ್ರಿ. ಇಲ್ಲ ನಿಮ್ ಕೈಲಾಗೋದಿಲ್ಲ ಅಂತ ಹೇಳ್ರಿ, ನಾವು ಕೇಸ್ ಹಾಕೊಂಡ್ಬರ್ತಾ ಇದೀವಿ. ನಮ್ಮ ತಾಯದ ಕಡೆಯಿಂದ ಓಡಿಸಿ ಒಳಗೆಲ್ಲ ಮಾಲೆಲ್ಲ ಹೊರಗೆಲ್ಲ ಬಿಸಾಕ್ಬಿಡ್ತೀವಿ. ನೀವೇನ್ ಕೇಸ್ ಮಾಡ್ತೀರಿ ಹಾಕಿ. ಖಂಡಿತ ಈ ಸನ್ನದ ಬಳಕೆ ಸಂಬಂಧ ದೂರು ಸ್ವೀಕೃತ ಆಗಿದೆ ಮತ್ತು ಇತ್ತೀಚೆಗೆ ಪೊಲೀಸ್ ವರದಿಯನ್ನು ಕೂಡ ಪಡ್ಕೊಂಡಿದ್ದೀನಿ. ಈಗ ಮಹೇಶ್ ಅವರು ಇಷ್ಟೆಲ್ಲ ಮಾತಾಡಿದ್ರು, ಅವರು ಕೂಡ ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಬಂದಿರೋರು. ಅದೇ ಆಯ್ತು. ಹಾಗಾಗಿ ಖಂಡಿತ ಅದು ಸ್ಥಳಾಂತರ ಮಾಡೋದಕ್ಕೆ ನಾವು ಕ್ರಮ ತಗೊಳ್ತೀವಿ. ಆದ್ದರಿಂದ ಸ್ಥಳಾಂತರ ಆಗೋವರೆಗೂ ನೀವು ನಮ್ಮ ಜೊತೆ ಸಹಕಾರ ಕೊಡ್ಬೇಕು. ಅದು ಸ್ಥಳಾಂತರಕ್ಕೆ ಅವಧಿ ಸುಮಾರಿದೆ. ಆ ಅವಧಿ ನಾನು ನಿಮಗೆ ಹೇಳಕ್ ಹೋಗೋದಿಲ್ಲ. ಅದನ್ನ ಅತಿ ಶೀಘ್ರದಲ್ಲೇ ನಾನು ಸ್ಥಳಾಂತರ ಮತ್ತೆ ಆಯ್ತು ಬಂದ್ ಮಾಡ್ಕೊಳ್ಳಿ, ನಾವು ಕೊಡೋದು ಆರ್ಡರ್ ಅಂತ ಹೇಳಿ ಸರ್ ತಮ್ಮ ಹತ್ರ ನಾವು ಬಂದಿದ್ದೀವಿ.
ಸರಿ ಸರ್ ಎಷ್ಟು ಸಾರಿ ಹೇಳಿದ್ರು ಕೂಡ ಅವ್ರು ಮತ್ತೆ ಒಳಗೆ ಕೊಟ್ಟಿದ್ದೀನಿ ಅದು ಒಪ್ಪಿಗೆ ಕೊಟ್ಟ ಮೇಲೆ ಕೂಡ ನಾವು ಸುಮ್ಮನೆ ಇಲ್ಲ. ಅವಾಗಲದ ಇವತ್ತೊಳಗಿರಿ ಸರ್ ಎಷ್ಟು ಸರಲ್ಲಿ ಲೆಟ್ರ್ ಕೊಟ್ಟಿದ್ದೀವಿ. ಎಷ್ಟು ಸಾರಿ ನಾವು ಇವತ್ತು ನೀವು ಏನು ಹೇಳ್ತಿದ್ರಿ, ಯಾವಾಗನೋ ಹೋಗಲಿ ಯಾವಾಗನೋ ಬರಲಿ, ಇಲ್ಲ 5 ದಿವಸ ಇಲ್ಲ 1 ವಾರ 8 ದಿವಸ ಕಂಪ್ಲೇಂಟ್ ಚೇಂಜ್ ಮಾಡ್ಬಿಟ್ಟು ಅವಾಗ ಜಾಗ ಸಿಕ್ಬಿಟ್ಟಿದೆ. ಗೌತಮ್ ನಗರದ ಜಾಗ ಸಿಕ್ಕಿದೆ, ಗೌತಮ್ ನಗರದ ಎತ್ತಾಕ್ತೀವಿ, ನೀವೇನಾದ್ರು ಮರೆ ಮಾಡಬೇಡ್ರಿ ಅಂತ ಪ್ರತಿಯೊಂದು ರಾಮ್ಲಿಂಗ್ ಅಂತ ಅವರಂತ ತಿರುಗಿ ಮೆತ್ತಗಾಗ್ಬಿಟ್ಟಿದ್ದಾರೆ. ಸರ್ ದಯಮಾಡಿ ನಾವು ಈಗ ಕೇಳ್ಕೊಂಡಿಷ್ಟೇ, ಇದಕ್ಕೆ ಟೈಮ್ ಅವಕಾಶ ಬೇಡ ಸರ್. ಮುಗ್ಗರಡ್ಡಿಯಲ್ಲಿ ಆಗಕ್ಕೆ ಬಂದರೆ ಅವತ್ತು 1 ದಿವಸ ತೆಗೆದಿದ್ದೀರಿ, ವಿದ್ಯಾನಗರದಲ್ಲಿ ಆಗಕ್ಕೆ ಬಂದರೆ ಅವತ್ತು 1 ದಿವಸ ತೆಗೆದಿದ್ದೀರಿ. ಮಹೇಶ್ ಒಂದು ನಿಮಿಷ ಈಗ ಏನಪ್ಪ ಏನಮ್ಮ ಮಹೇಶ್ ಒಂದು ನಿಮಿಷ ಅಪ್ಪ ದಯಮಾಡಿ ನಿಮ್ಮ ಜೊತೆಗೆ ನೋಡಮ್ಮ ಈಗಾಗಲೇ ಇಲ್ಲಿನ ಧ್ವನಿ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾಳೆ ಕೋರ್ಟಿಗೆ ಸುಪ್ರೀಂ ಕೋರ್ಟ್ಗೆ ಹೋಗೋಣ, ನಿಮ್ಮ ಹಿಂದೆ ನಾವು ಇರ್ತೀವಿ, ಗೆಲ್ತೀವಿ, ನೀವೇ ಗೆಲ್ಲೋದು. ಒಂದ್ಸಲ ನಾವು ಬಳ್ಳಾರಿಗೆ ನಿಮ್ಮನ್ನ ಸ್ವಾಗತ ಮಾಡ್ತಾರೆ ಸ್ವಾಮಿ. ಸ್ಪೀಕಿಂಗ್ ಆರ್ಡರ್ ಅಂತ ಮಾಡಿದ್ರೆ ನಾಳೆ ಆಯ್ತು. ಓಕೆ ಸರ್, ನಿಮ್ಮ ಮೇಲೆ ಭರವಸೆ ಇದೆ. ಹೀಗಾಗಿ ಏನಮ್ಮ ಇಲ್ಲಿ ಸ್ವಲ್ಪಕ್ಕೆ ಒಂದೇ ನಿಮಿಷ ಇಲ್ಲಿ ಏನಮ್ಮ 1 ನಿಮಿಷ ಕೇಳ್ರಿ. ಇವತ್ತಿನ ದಿನ ಇಲ್ಲಿ ಬಂದು ಈ ಒಂದು ಸರ್ಕಾರಿ ಸ್ವಾಮ್ಯದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಬಂಡೇಟ್ನಲ್ಲಿ ಇರ್ತಕ್ಕಂಥ ಈ ಒಂದು ಸ್ವಾಮ್ಯದ ಸರ್ಕಾರಿ ಸ್ವಾಮ್ಯದ ಸರ ಅಂಗಡಿಯನ್ನು, ಬ್ಯಾಂಕ್ ಅಂಗಡಿಯನ್ನು ನಮ್ಮ ತಾಯಂದ್ರು ಇಲ್ಲಿರ್ತಕ್ಕಂಥ ಸಮಸ್ಯೆ ನಮ್ಮ ಬಂಡೇಟಿಗೆ ಮುಖಂಡರಾಗಿರ್ತಕ್ಕಂಥ ಮೋಪತಿ ಆಗಿರ್ಬೋದು, ಎಂಗೋತ್ ಆಗಿರ್ಬೋದು, ಮೋಹನ್ ಆಗಿರ್ಬೋದು, ಶರಣ ಆಗಿರ್ಬೋದು, ಆಮೇಲೆ ಇಲ್ಲಿ ಇರ್ತಕ್ಕಂಥರು ನಮ್ಮ ರವಿ ಉಮೇಶ್ ಎಲ್ಲರೂ ಇರ್ಬೋದು. ಮತ್ತೆ ನಮ್ದೆ ಬರ್ರಿ